ನಮಸ್ಕಾರ. ಮುಖ್ಯಾಂಶಗಳು. ನವಭಾರತ ನಿರ್ಮಾಣಕ್ಕೆ ನವ ಕರ್ನಾಟಕದಿಂದಲೇ ಬುನಾದಿ, ಅಭಿವೃದ್ಧಿಗೆ ಯುವಶಕ್ತಿ ಸಮರ್ಪಕ ಬಳಕೆ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. 14ನೇ ಉಪರಾಷ್ಟ್ರಪತಿಯಾಗಿ ಜಗದೀಪ್ ಧನಕರ್ ಪ್ರಮಾಣ ವಚನ ಸ್ವೀಕಾರ, ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಪ್ರಮಾಣ ವಚನ ಬೋಧನೆ. ಕೋವಿಡ್ ಸೇರಿ ಸಾಂಕ್ರಾಮಿಕ ರೋಗಗಳ ನಿಯಂತ್ರಣಕ್ಕೆ ಬಿಗಿ ಕ್ರಮ, 18 ವರ್ಷ ಮೇಲ್ಪಟ್ಟವರು ಮುನ್ನೆಚ್ಚರಿಕೆ ಲಸಿಕೆ ಪಡೆಯುವುದು ಅವಶ್ಯ, ಸಚಿವ ಡಾಕ್ಟರ್ ಕೆ ಸುಧಾಕರ್. ಹಾಗೂ ದೇಶಾದ್ಯಂತ ರಕ್ಷಾಬಂಧನ ಆಚರಣೆ, ಮಕ್ಕಳು ಕಚೇರಿ ಸಿಬ್ಬಂದಿಯೊಂದಿಗೆ ಪ್ರಧಾನಿ ಭ್ರಾತೃತ್ವದ ಸಡಗರ. ವಾರ್ತೆಗಳ ವಿವರ. ಮೈಸೂರು ವಿಶ್ವವಿದ್ಯಾಲಯ ಮಾನಸ ಗಂಗೋತ್ರಿಯಲ್ಲಿ ಆಜಾದಿ ಕಾ ಅಮೃತ ಮಹೋತ್ಸವದ ಅಂಗವಾಗಿ ಆಯೋಜಿಸಲಾಗಿದ್ದ ಯುವಜನ ಮಹೋತ್ಸವವನ್ನು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಇಂದು ಉದ್ಘಾಟಿಸಿದರು. ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ, ಸಂಸದ ಪ್ರತಾಪ್ ಸಿಂಹ, ವಿಧಾನ ಪರಿಷತ್ ಸದಸ್ಯರಾದ ಎಚ್ ವಿಶ್ವನಾಥ್, ವಿಶ್ವವಿದ್ಯಾಲಯ ಕುಲಪತಿ ಪ್ರೊಫೆಸರ್ ಜಿ ಹೇಮಂತ್ ಕುಮಾರ್, ನಟ ಯಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ದೀಪವನ್ನ ಬೆಳಗಿಸೋದ್ರ ಮುಖೇನ ಸನ್ಮಾನ. ಬಳಿಕ ಮುಖ್ಯಮಂತ್ರಿ ಯುವ ಶಕ್ತಿಯನ್ನು ಸಮರ್ಥವಾಗಿ ಬಳಸಿಕೊಂಡಿದ್ದೇ ಆದರೆ ಭಾರತ ವಿಶ್ವದಲ್ಲಿ ನಂಬರ್ 1 ಶಕ್ತಿಯಾಗಿ ಅಭಿವೃದ್ಧಿ ಹೊಂದಲಿದೆ. ಯುವ ಸಮುದಾಯ ಸಾಧಿಸುವ ಛಲದೊಂದಿಗೆ ನಿರ್ಧಾರಗಳನ್ನು ತೆಗೆದುಕೊಂಡಾಗ ಯಶಸ್ವಿ ಮನೆ ಬಾಗಿಲಿಗೆ ಬರಲಿದೆ ಎಂದರು. ಸ್ವಾತಂತ್ರ್ಯ ಮಹೋತ್ಸವದ 75ನೇ ವರ್ಷವನ್ನು ಅನಾಮಧೇಯವಾಗಿ ಉಳಿದ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸಮರ್ಪಿಸಲಾಗುವುದು. ವಿದ್ಯಾರ್ಥಿಗಳು ತಮ್ಮ ಮನೆ, ಹಾಸ್ಟೆಲ್ಗಳ ಮೇಲೆ ಹರ್ ಘರ್ ತಿರಂಗಾ ಅಭಿಯಾನದ ಅಂಗವಾಗಿ ಆಗಸ್ಟ್ 13ರಿಂದ 15ರವರೆಗೆ ತ್ರಿವರ್ಣ ಧ್ವಜ ಹಾರಿಸುವಂತೆ ಕರೆ ನೀಡಿದರು. ಭಾರತ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ 5 ಟ್ರಿಲಿಯನ್ ಆರ್ಥಿಕತೆಯ ಗುರಿ ಸಾಧಿಸುವತ್ತ ಹೆಜ್ಜೆ ಹಾಕಿದೆ. ಅದಕ್ಕೆ ಪೂರಕವಾಗಿ ಕರ್ನಾಟಕ 1.5 ಟ್ರಿಲಿಯನ್ ಆರ್ಥಿಕತೆಯ ಗುರಿ ಸಾಧಿಸುವ ಅಗತ್ಯವಿದೆ. ನವ ಕರ್ನಾಟಕದ ಮೂಲಕ ನವಭಾರತ ಕಟ್ಟುವ ಗುರಿ ಸಂಕಲ್ಪ ನಮ್ಮದಾಗಿದೆ. ಮೈಸೂರನ್ನು ಅಂತಾರಾಷ್ಟ್ರೀಯ ಪ್ರವಾಸಿ ತಾಣವನ್ನಾಗಿ ಅಭಿವೃದ್ಧಿಪಡಿಸುವುದು ಮತ್ತು ಕಾಲೇಜುಗಳ ಆಧುನೀಕರಣಕ್ಕೆ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಹಗಲು ರಾತ್ರಿ ಕಾವಲು ಮಾಡ್ತಾ ಇದ್ದಾರೆ, ಅದರಿಂದ ನಾವೆಲ್ಲ ಆರಾಮಾಗಿ ನಿದ್ದೆ ಮಾಡ್ತಾ ಇದ್ದೇವೆ. ಆ ಸೈನಿಕರಿಗೆ, ಆ ಯೋಧರಿಗೆ ನಮ್ಮ ಸಲಾಮ್ಗಳು. ಅದೇ ರೀತಿ ನಮ್ಮ ಟೀಚರ್ಸ್, ಪ್ರಾಧ್ಯಾಪಕರು ಹಗಲು ರಾತ್ರಿ ವಿದ್ಯೆಯನ್ನು ಯುವಕರಿಗೆ ಕೊಡ್ತಾ ಇದ್ದಾರೆ. ಅವರಿಗೆ ನಮ್ಮ ಸಲಾಮ್ಗಳು. ದುಡಿಯುವ ವರ್ಗಕ್ಕೆ ನಮ್ಮ ಸಲಾಮ್ಗಳು. ಅವರ ನಾಯಕತ್ವದಲ್ಲಿ ಸಚಿವ ಅಶ್ವತ್ಥನಾರಾಯಣ, ಹರ್ ಘರ್ ತಿರಂಗಾ ಅಭಿಯಾನದ ಅಂಗವಾಗಿ ರಾಜ್ಯದಲ್ಲಿ 1,25,00,000 ಮನೆಗಳ ಮೇಲೆ ತ್ರಿವರ್ಣ ಧ್ವಜ ಹಾರಲಿದೆ ಎಂದರು. ಮಾರಾಣಿಸ್ ಕಾಲೇಜಿನಲ್ಲಿ ಓದ್ತಿರುವಂತಹ ಹೆಣ್ಣುಮಕ್ಕಳು, ನಿಮ್ಮ ಕಾಲೇಜನ್ನ ಸಂಪೂರ್ಣ ಅಭಿವೃದ್ಧಿಯನ್ನು ಮಾಡಿಕೊಳ್ಳಲಿಕ್ಕೆ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ತಿಳಿಸಿದ್ದಾರೆ. ನಟ ಯಶ್ ಆತ್ಮವಿಶ್ವಾಸ ಮತ್ತು ಸಕಾರಾತ್ಮಕ ಶಕ್ತಿಗಳೊಂದಿಗೆ ಮುನ್ನುಗ್ಗಬೇಕು, ಆಗ ಸಾಧನೆ ಮಾಡಲು ಸಾಧ್ಯ. ಭವಿಷ್ಯದ ಬಗ್ಗೆ ನಾವೇ ಯೋಜನೆ ರೂಪಿಸಿಕೊಂಡು ನಿರ್ಧಾರಗಳನ್ನು ಕೈಗೊಳ್ಳಬೇಕು. ಸರ್ಕಾರದ ಯೋಜನೆಗಳನ್ನು ಬಳಸಿಕೊಳ್ಳಿ ಎಂದು ಕರೆ ನೀಡಿದರು. ಇದೇ ತರ ಇಮೇಜ್ ಅನ್ಕೋತಾ ಇರ್ತೀವಿ, ಅದಲ್ಲ. ಆಕ್ಚುಲಿ ಸಿಂಪಲ್ ವಿಷಯಗಳು, ಸಣ್ಣ ಟ್ಯೂನಿಂಗ್ಗಳಿಂದ ಮನುಷ್ಯ ಏನ್ ಬೇಕಾದ್ರೂ ಸಾಧಿಸಬಹುದು. ಹಿಂದೆ ಸ್ವತಂತ್ರಕ್ಕೆ ಹೋರಾಟ ಮಾಡಿದವ್ರನ್ನು ಸ್ಮರಿಸೋಣ. ಇವತ್ತು ನಮ್ಮನ್ನ ರಾಜ್ಯಭಾರ ಮಾಡ್ತಿರೋರು, ಅವ್ರ ಯೋಜನೆಗಳನ್ನು ನಾವು ಸ್ಮರಿಸೋಣ, ಅದನ್ನು ನಂಬೋಣ. ಆದರೆ ನಮ್ಮೊಳಗೆ ಒಂದು ಸರ್ಕಾರ ಹುಟ್ಟಬೇಕು, ನಮ್ಮೊಳಗೆ ಎಲ್ಲ ಇಲಾಖೆಗಳನ್ನ ನಾವೇ ಹ್ಯಾಂಡ್ಲ್ ಮಾಡಬೇಕು, ನಾವೇ ನಾವೇ ಯೋಜನೆಗಳನ್ನ ಹಾಕೋಬೇಕು. ಪ್ರತಿಯೊಬ್ಬನು ಅವನವನ ಫೀಲ್ಡಲ್ಲಿ, ಅವನವನು ಇದರಲ್ಲಿ ಇರೋ ಒಂದು ಕಷ್ಟಗಳನ್ನ ದಾಟಿ ಮೇಲ್ ಬರಂಗಾದ್ರೆ ದೇಶ ಗ್ಯಾರಂಟಿ ಮುಂದೆ ಹೋಗುತ್ತೆ, ಇನ್ನೇನು ಬೇಕಾಗಿಲ್ಲ. ಇದಕ್ಕೂ ಮೊದಲು ಮೈಸೂರು ವಿಮಾನ ನಿಲ್ದಾಣದಲ್ಲಿ ಸುದ್ದಿಗಾರರೊಂದಿಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸ್ವಾತಂತ್ರ್ಯೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸುವುದರೊಂದಿಗೆ ದೇಶದ ಸಾಧನೆಯನ್ನು ಅನಾವರಣಗೊಳಿಸಲಾಗುವುದು. ಪ್ರತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 400ರಿಂದ 500 ತ್ರಿವರ್ಣ ಧ್ವಜಗಳು ಸೇರಿ ಸುಮಾರು 1 ಕೋಟಿಗೂ ಹೆಚ್ಚು ರಾಷ್ಟ್ರಧ್ವಜಗಳನ್ನು ವಿತರಿಸಲಾಗಿದೆ ಎಂದರು. ಅತಿವೃಷ್ಟಿಯಿಂದ ಹಾನಿಗೊಳಗಾದವರಿಗೆ ಮೊದಲ ಹಂತದಲ್ಲಿ ಪರಿಹಾರ ನೀಡಲು ಕ್ರಮ ಕೈಗೊಳ್ಳಲಾಗಿದೆ. ಮನೆ ಕಳೆದುಕೊಂಡವರಿಗೆ 5 ಲಕ್ಷ ಪರಿಹಾರ ಹಾಗೂ ಭಾಗಶಃ ಹಾನಿಗೊಂಡ ಮನೆಗಳಿಗೆ 3 ಲಕ್ಷ ಪರಿಹಾರ ನೀಡಲು ಸೂಚಿಸಲಾಗಿದೆ.
ಮಳೆಯಿಂದ ಉಂಟಾಗಿರುವ ಬೆಳೆ ಹಾನಿ ಕುರಿತು ಸಮೀಕ್ಷೆ ನಡೆಸಲಾಗಿದ್ದು 2-3 ದಿನಗಳಲ್ಲಿ ಕೇಂದ್ರಕ್ಕೆ ಹಾನಿ ಕುರಿತು ವರದಿ ಸಲ್ಲಿಸಲಾಗುವುದು. ಈಗಾಗಲೇ ರಾಜ್ಯ ಸರ್ಕಾರ ಗ್ರಾಮೀಣಾಭಿವೃದ್ಧಿಗೆ 300 ಕೋಟಿ, ಲೋಕೋಪಯೋಗಿ ಇಲಾಖೆಗೆ 300 ಕೋಟಿ ರೂಪಾಯಿ ನೀಡಲಾಗಿದೆ. ರಸ್ತೆ, ಸೇತುವೆಗಳ ದುರಸ್ತಿ ಕಾರ್ಯ ಶೀಘ್ರವೇ ಆರಂಭವಾಗಲಿದೆ ಎಂದರು. ಅಷ್ಟಕ್ಕೂ ಕೂಡ ಇವತ್ತು ಮೊದಲನೇ ಕಂತದ ಪರಿಹಾರ ಕೊಟ್ಟಿದ್ದೇವೆ. ಕೆಲವುಗಳಿಗೆ ನೀರು ನುಗ್ಗಿದ್ದಕ್ಕೆ 10,000, ಪೂರ್ಣ ಬಿದ್ದದಕ್ಕೆ ಈಗಾಗಲೇ 95,000 ಮೊದಲನೇ ಕಂತು ಕೊಟ್ಟಿದ್ದೇವೆ. 5 ಲಕ್ಷ ಕೊಡ್ತೇವೆ ಮತ್ತು ಭಾಗಶಃ ಆಗಿರೋರಿಗೆ 3 ಲಕ್ಷ ಕೊಡೋದಕ್ಕೆ ಅದಕ್ಕೂ ಕೂಡ 95,000 ಈಗಾಗಲೇ ಎಷ್ಟು ಮನೆಗಳಿಗೆ ಬಿದ್ದಿದೆ ಈಗ ತಾನೇ ನಮ್ಮ DC ವರದಿ ಕೊಟ್ಟು ಎಲ್ಲ ಮನೆಗಳಿಗೆ ಪರಿಹಾರವನ್ನು ಕೊಡ್ತಾ ಇದ್ದೇವೆ. ಮತ್ತು ರಸ್ತೆಗಳು, ಬ್ರಿಡ್ಜ್ಗಳು ಏನು ಹಾನಿಯಾಗಿದೆ ಅದರ ವರದಿಯನ್ನು ಕೊಡಲಿ ಈಗಾಗಲೇ 500 ಕೋಟಿ ರೂಪಾಯಿನ ಬಿಡುಗಡೆ ಮಾಡಿದ್ದೇನೆ. RDPRಗೆ 300 ಕೋಟಿ, PWDಗೆ 200 ಕೋಟಿ. ಆ ರಿಪೇರಿ ಕೆಲಸವನ್ನು ಕೂಡ ಇಮಿಡಿಯೇಟ್ಲಿ ಪ್ರಾರಂಭ ಮಾಡ್ತೇವೆ. ದೇಶದ 14ನೇ ಉಪರಾಷ್ಟ್ರಪತಿಯಾಗಿ ಜಗದೀಪ್ ಧನ್ಕರ್ ಅವರು ಇಂದು ಪ್ರಮಾಣ ವಚನ ಸ್ವೀಕರಿಸಿದರು. ರಾಷ್ಟ್ರಪತಿ ಭವನದಲ್ಲಿ ನಡೆದ ಸಮಾರಂಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಜಗದೀಪ್ ಧನ್ಕರ್ ಅವರಿಗೆ ಪ್ರಮಾಣ ವಚನ ಬೋಧಿಸಿದರು. ಈ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ, ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್, ಮಾಜಿ ಉಪರಾಷ್ಟ್ರಪತಿ ಎಂ ವೆಂಕಯ್ಯ ನಾಯ್ಡು, ಕೇಂದ್ರ ಸಚಿವರಾದ ಅಮಿತ್ ಶಾ, ರಾಜನಾಥ್ ಸಿಂಗ್ ಹಾಗೂ ಹಲವು ಸಚಿವರು, ಬಿಜೆಪಿ ಅಧ್ಯಕ್ಷ JP ನಡ್ಡಾ ಸೇರಿದಂತೆ ಗಣ್ಯರು ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. ಧನ್ಕರ್ ಅವರು ರಾಜ್ಯಸಭೆಯ ಸಭಾಪತಿಯಾಗಿಯೂ ಸೇವೆ ಸಲ್ಲಿಸಲಿದ್ದಾರೆ. ಈ ತಿಂಗಳ 6ರಂದು ನಡೆದ ಚುನಾವಣೆಯಲ್ಲಿ ಉಪರಾಷ್ಟ್ರಪತಿಯಾಗಿ ಧನ್ಕರ್ ಅವರು ಆಯ್ಕೆಯಾಗಿದ್ದರು. मंत्री नरेंद्र मोदी समेत कई केंद्रीय मंत्री और नेतागण मौजूद रहेंगे। हाल ही में हुए उपराष्ट्रपति चुनाव में NDA के उम्मीदवार जगदीप धनखड़ ने पश्चिम बंगाल के राज्यपाल थे। गौरतलब है कि जगदीप धनखड़ किसान परिवार से आदि की समाधि राजघाट जाकर ಇಂದು ಬೆಳಗ್ಗೆ ರಾಜ್ಘಾಟ್ಗೆ ತೆರಳಿದ ಜಗದೀಪ್ ಧನ್ಕರ್ ಅವರು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಸಮಾಧಿಗೆ ಪುಷ್ಪ ನಮನ ಸಲ್ಲಿಸಿದರು. ರಾಜ್ಯದಲ್ಲಿ ಕೊರೋನಾ ಹಾಗೂ ಮಂಕಿಪಾಕ್ಸ್ ಸೋಂಕಿನ ಪರಿಸ್ಥಿತಿ ಪರಾಮರ್ಶಿಸಲು ಇಂದು ತಾಂತ್ರಿಕ ಸಲಹಾ ಸಮಿತಿ ಸಭೆ ಬೆಂಗಳೂರಿನಲ್ಲಿಂದು ನಡೆಯಿತು. ಸಭೆಯ ಬಳಿಕ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಕೆ ಸುಧಾಕರ್, ರಾಜ್ಯದಲ್ಲಿ ಕೊರೋನಾ ಪಾಸಿಟಿವಿಟಿ ದರ ಏರಿಕೆಯಾಗುತ್ತಿದ್ದು, ಸಾರ್ವಜನಿಕರು ಸ್ವಯಂ ಪ್ರೇರಿತರಾಗಿ 3ನೇ ಡೋಸ್ ಲಸಿಕೆ ಪಡೆಯುವ ಮೂಲಕ ಸೋಂಕಿನ ವಿರುದ್ಧ ಹೆಚ್ಚಿನ ಸುರಕ್ಷತೆ ಪಡೆಯಬೇಕೆಂದು ಸಲಹೆ ನೀಡಿದರು. ವಿಶ್ವದಾದ್ಯಂತ ತಜ್ಞರು ನಡೆಸಿರುವ ಅಧ್ಯಯನಗಳ ಪ್ರಕಾರ ಸಾಮಾನ್ಯವಾಗಿ 2ನೇ ಡೋಸ್ ಪಡೆದು 6-7 ತಿಂಗಳ ನಂತರ ರೋಗ ನಿರೋಧಕ ಶಕ್ತಿ ಕ್ರಮೇಣ ಕ್ಷೀಣಿಸಲಿದ್ದು, ಕೋವಿಡ್ ವಿರುದ್ಧ ದೀರ್ಘಕಾಲಿಕ ಸುರಕ್ಷತೆ ಪಡೆಯಲು 3ನೇ ಡೋಸ್ ಪಡೆಯುವುದು ಅತ್ಯಂತ ಅವಶ್ಯಕ. ಕೊರೋನಾ ಮುನ್ನೆಚ್ಚರಿಕೆ ಡೋಸ್ ಲಸಿಕೆಯನ್ನು ಪ್ರತಿಯೊಬ್ಬರಿಗೂ ತಲುಪಿಸುವ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು 18 ವರ್ಷ ಮೇಲ್ಪಟ್ಟ ಎಲ್ಲರಿಗೂ ಉಚಿತ ಲಸಿಕೆ ವಿತರಿಸಲು ಕ್ರಮ ಕೈಗೊಂಡಿದ್ದಾರೆ. ಈಗಿರುವ ಕೋವಿಶೀಲ್ಡ್ ಹಾಗೂ ಕೋವ್ಯಾಕ್ಸಿನ್ ಲಸಿಕೆಗಳ ಜೊತೆಗೆ ನಾಳೆಯಿಂದ ಕೊರ್ಬೆವ್ಯಾಕ್ಸ್ ಲಸಿಕೆ ಕೂಡ ಲಭ್ಯವಿರಲಿದ್ದು, ಮೊದಲ 2 ಡೋಸ್ ಸಂದರ್ಭದಲ್ಲಿ ಯಾವುದೇ ಲಸಿಕೆ ಪಡೆದುಕೊಂಡಿದ್ದರೂ ಕೊರ್ಬೆವ್ಯಾಕ್ಸ್ ಲಸಿಕೆಯನ್ನು 3ನೇ ಡೋಸ್ ಆಗಿ ಪಡೆದುಕೊಳ್ಳಬಹುದು ಎಂದು ಅವರು ತಿಳಿಸಿದರು. ರಾಜ್ಯದಲ್ಲಿ ಈವರೆಗೂ ಯಾವುದೇ ಮಂಕಿಪಾಕ್ಸ್ ಪ್ರಕರಣ ದೃಢಪಟ್ಟಿಲ್ಲದಿದ್ದರೂ ನಮ್ಮ ಸರ್ಕಾರ ಎಲ್ಲ ರೀತಿಯ ಗಡಿ ಜಿಲ್ಲೆಗಳಲ್ಲಿ ಹೆಚ್ಚಿನ ಕಣ್ಗಾವಲು, ಪ್ರಯಾಣಿಕರ ತಪಾಸಣೆ, ಸಂಪರ್ಕ ಪತ್ತೆ, ಔಷಧಗಳ ಶೇಖರಣೆ ಬಗ್ಗೆ ವಿಶೇಷ ಗಮನ ಹರಿಸಲಾಗಿದೆ. ರಾಜ್ಯಾದ್ಯಂತ ಈ ವರ್ಷ ಮಳೆ ಹೆಚ್ಚಾಗಿರುವ ಕಾರಣ ಮಲೇರಿಯಾ, ಡೆಂಗಿ, ಚಿಕನ್ಗುನ್ಯಾ ಮತ್ತು H1N1 ಪ್ರಕರಣಗಳನ್ನು ಏರಿಕೆ ಕಂಡು ಬಂದಿದ್ದು, ಇವುಗಳ ಅಂಕಿ ಸಂಖ್ಯೆ ಮತ್ತು ಈ ಸೋಂಕುಗಳನ್ನು ನಿಯಂತ್ರಿಸುವ ಸಲುವಾಗಿ ಸರ್ಕಾರ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ತಜ್ಞರೊಂದಿಗೆ ವಿಸ್ತೃತವಾಗಿ ಚರ್ಚೆ ನಡೆಸಲಾಗುವುದು ಎಂದರು. ಅನೇಕರು ಮಾಧ್ಯಮ ಸ್ನೇಹಿತರು ನನ್ನ ಕೇಳ್ತಾ ಇದ್ರು, ಮೊದಲನೇ 2 ಡೋಸ್ ಕೊಟ್ಟಂಗೆ ಇದನ್ನು ಫ್ರೀ ಕೊಟ್ಟುಬಿಟ್ರೆ ಎಲ್ಲರೂ ಹಾಕ್ಸ್ಕೊಳ್ತಾರೆ ಸರ್ ಅಂತ. ಮಾನ್ಯ ಪ್ರಧಾನ ಮಂತ್ರಿಗಳು ಈ ದೇಶದ ಪ್ರತಿಯೊಬ್ಬರನ್ನು ಕೂಡ ಕಾಪಾಡಬೇಕು, ಆರೋಗ್ಯದಿಂದ ನೋಡ್ಕೋಬೇಕು ಅಂತೇಳಿ 3ನೇ ಡೋಸ್ ಅನ್ನು ಕೂಡ ಉಚಿತವಾಗಿ ಕೊಡ್ಲಿಕ್ಕೆ ಇವತ್ತು ಲಕ್ಷಾಂತರ ಡೋಸ್ಗಳು ನಮ್ಮ ಹತ್ರ ಬಂದಿವೆ. ಇವತ್ತು ತಾಂತ್ರಿಕವಾಗಿ, ವೈಜ್ಞಾನಿಕವಾಗಿ ನಮ್ಮ ಪರಿಣಿತರು ಏನ್ ಹೇಳ್ತಾರೆ, ಸಾಮಾನ್ಯವಾಗಿ 6 ರಿಂದ 7 ತಿಂಗಳು ಯಾರು ಲಸಿಕೆಯನ್ನು ತೆಗೆದುಕೊಂಡಿರ್ತಾರೆ
ಅದಾದ ಮೇಲೆ ರೋಗ ನಿರೋಧಕ ಶಕ್ತಿ ಕ್ಷೀಣಿಸ್ತಾ ಹೋಗುತ್ತೆ ಅಂತೆ. ಅಂದ್ರೆ ಇಮ್ಯುನಿಟಿ ವೇನ್ ಆಗ್ಬಿಡುತ್ತೆ. ಅದಕ್ಕೋಸ್ಕರನೇ ಇವತ್ತು 3ನೇ ಡೋಸ್ ಅನ್ನ ಕೂಡ ಪ್ರಿವೆಂಟಿವ್ ಡೋಸ್ ಅನ್ನ ತಗೋಬೇಕು 1 ವರ್ಷ ಆದ್ಮೇಲೆ ಅಂತ ಹೇಳಿ ಹೇಳಿದ್ದಾರೆ. ಈಗ 2 ಡೋಸ್ ಆದ್ಮೇಲೆ 3ನೇ ಡೋಸ್ ತೆಗೆದುಕೊಂಡ್ರೆ ಏನಿವತ್ತು ಏರಿಕೆಯನ್ನ ಕಂಡು ಬರ್ತಾ ಇದೆ ಕೋವಿಡ್ ನಲ್ಲಿ, ಅದು ಕಡಿಮೆ ಆಗ್ಲಿಕ್ಕೆ ಅವಕಾಶ ಇದೆ. ಮತ್ತು 3 ಡೋಸ್ಗಳನ್ನ ತೆಗೆದುಕೊಂಡಿರುವಂತಹ ವ್ಯಕ್ತಿಗಳಿಗೆ ಖಂಡಿತವಾಗಿಯೂ ಕೂಡ ಆಸ್ಪತ್ರೆಯ ದಾಖಲಾತಿ ಕಡಿಮೆ ಇರ್ತದೆ. ದಾಖಲಾದ್ರೂ ಕೂಡ ಒಂದಾನೊಂದು ವೇಳೆ ಅವ್ರು ಯಾವುದೇ ರೀತಿಯ ಸಾವು ನೋವು ಆಗ್ಲಿಕ್ಕೆ ಅತ್ಯಂತ ವಿರಳ ಇರ್ತದೆ. ಅವ್ರು ಯಾವುದೇ ರೀತಿಯ ಸಾವು ನೋವು ಆಗೋದಿಲ್ಲ ಅನ್ನುವಂಥದ್ದು ನಮ್ಮ ಪರಿಣಿತರ ಒಂದು ವರದಿಯ ಆಧಾರಿತವಾಗಿ ನಾನು ಹೇಳಬೇಕಾಗ್ತದೆ. ಬೆಂಗಳೂರಿನ ವಿಕಾಸಸೌಧದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಉತ್ತಮ ಪದ್ಧತಿಗಳ ದಾಖಲೀಕರಣವನ್ನು ಪೌರಾಡಳಿತ ಮತ್ತು ಸಣ್ಣ ಕೈಗಾರಿಕೆ ಸಚಿವ ಎಂಟಿಬಿ ನಾಗರಾಜ್ ಬಿಡುಗಡೆ ಮಾಡಿದರು. ಬಳಿಕ ಉತ್ತಮ ಸೇವೆ ಸಲ್ಲಿಸಿದ ಸಿಬ್ಬಂದಿಗಳನ್ನು ಅಭಿನಂದಿಸಿದರು. ಕಾರ್ಯಕ್ರಮದಲ್ಲಿ ನಗರಾಭಿವೃದ್ಧಿ ಇಲಾಖೆ ಕಾರ್ಯದರ್ಶಿ ಡಾ ಅಜಯ್ ನಾಗಭೂಷಣ್, ಪೌರಾಡಳಿತ ಇಲಾಖೆ ನಿರ್ದೇಶಕಿ ಶ್ರೀಮತಿ ಅರ್ಚನಾ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸರ್, ಎಲ್ಲ ಅವಾರ್ಡ್ ವಿನ್ನರ್ಸ್ ಸಚಿವ ಎಂಟಿಬಿ ನಾಗರಾಜ್, ಕೊರೋನಾ ನಂತರ ಆಸ್ತಿ ಮತ್ತು ನೀರಿನ ಸಂಗ್ರಹ ಶೇಕಡ 50ರಿಂದ 60ಕ್ಕೆ ಕುಸಿದಿದ್ದು, ಇದನ್ನು ಶೇಕಡ 90ರಷ್ಟಕ್ಕೆ ಹೆಚ್ಚಿಸುವ ಅಗತ್ಯವಿದೆ. ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಮೂಲಸೌಕರ್ಯ ಕಲ್ಪಿಸಲು ಸಂಪನ್ಮೂಲ ಕ್ರೋಢೀಕರಣಕ್ಕೆ ಆದ್ಯತೆ ನೀಡಬೇಕು ಎಂದು ಸೂಚಿಸಿದರು. ಪಟ್ಟಣ ಮತ್ತು ನಗರ ಪ್ರದೇಶಗಳು ವೇಗವಾಗಿ ಬೆಳೆಯುತ್ತಿದ್ದು, ಅದಕ್ಕನುಗುಣವಾಗಿ ಜನಸಂಖ್ಯೆ ಮತ್ತು ವಾಹನ ದಟ್ಟಣೆ ಹೆಚ್ಚುತ್ತಿದೆ. ಇದಕ್ಕೆ ಪೂರಕವಾಗಿ ಸ್ಥಳೀಯ ಸಂಸ್ಥೆಗಳು ನಾಗರಿಕ ಸೌಲಭ್ಯಗಳನ್ನು ಕಲ್ಪಿಸಲು ಸಜ್ಜಾಗಬೇಕಿದೆ ಎಂದರು. 3,885 ಕೋಟಿಯ ಮುಖ್ಯಮಂತ್ರಿಗಳ ಅಮೃತ ನಗರೋತ್ಥಾನ ಯೋಜನೆಯಡಿಯಲ್ಲಿ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಕೈಗೊಳ್ಳಲಿರುವ ಕಾಮಗಾರಿಗಳ ಟೆಂಡರ್ ಪ್ರಕ್ರಿಯೆ ಅಂತಿಮ ಹಂತದಲ್ಲಿದ್ದು, ಕಾಮಗಾರಿಗಳು ಸದ್ಯದಲ್ಲೇ ಆರಂಭವಾಗಲಿವೆ ಎಂದರು. ಇವತ್ತು ದೊಡ್ಡ ಪ್ರಮಾಣವಾಗಿ ರಾಜ್ಯದಲ್ಲಿ ಗ್ರಾಮೀಣ ಪ್ರದೇಶ, ಅದರಲ್ಲಿ ವಿಶೇಷವಾಗಿ ಬೆಂಗಳೂರು ನಗರ, ಗ್ರಾಮಾಂತರ ಇರ್ತಕ್ಕಂಥ ಈ ಹಲವಾರು ಜಿಲ್ಲೆಗಳಲ್ಲಿ ಇವತ್ತು ನಗರ ಸಂಸ್ಥೆಗಳು, ಗ್ರಾಮೀಣ ಪ್ರದೇಶಗಳು ಕೂಡ ಬಹಳ ವೇಗವಾಗಿ ಬೆಳೀತಾ ಇದೆ. ಇವತ್ತು ವಿಶ್ವದಲ್ಲಿ ಇರ್ತಕ್ಕಂಥ ಎಲ್ಲ ಕೈಗಾರಿಕಾ ಸಂಸ್ಥೆಗಳು, ವಿದ್ಯಾ ಸಂಸ್ಥೆಗಳು, ವ್ಯಾಪಾರಿಕ ಸಂಸ್ಥೆಗಳು, 16 ಸಂಸ್ಥೆಗಳು ಕೂಡ ಇವತ್ತು ಕರ್ನಾಟಕ ರಾಜ್ಯದಲ್ಲಿ, ಗ್ರಾಮೀಣ ಪ್ರದೇಶದಲ್ಲಿ ಮತ್ತೆ ಎಲ್ಲ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಇವತ್ತು ದೊಡ್ಡ ಪ್ರಮಾಣವಾಗಿ ಇವತ್ತು ಬೆಳೀತಾ ಇದ್ದಾವೆ. ಅದರ ಜೊತೆಯಲ್ಲಿ ಜನಸ್ಫೋಟ, ವಾಹನಗಳ ಸ್ಫೋಟ ಇವು ಕೂಡ ಒಂದು ದೊಡ್ಡ ಪ್ರಮಾಣವಾಗಿ ಇವತ್ತು ನಗರಗಳು ಬೆಳೀತಾ ಇದ್ದಾವೆ ಮತ್ತು ಪರಿವರ್ತನೆಗಳು ಕೂಡ, ಬದಲಾವಣೆಗಳು ಕೂಡ ಆಗ್ತಾ ಇದೆ. ಮಂಡ್ಯ ಜಿಲ್ಲೆಯ ಮೈಶುಗರ್ ಕಾರ್ಖಾನೆಯ ಬಾಯ್ಲರ್ಗೆ ಅಗ್ನಿ ಸ್ಪರ್ಶ ಮಾಡುವ ಮೂಲಕ ಕಬ್ಬು ಅರೆಯುವಿಕೆಗೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಸಚಿವ ಕೆಸಿ ನಾರಾಯಣಗೌಡ ಇಂದು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಸಂಸದೆ ಸುಮಲತಾ, ಜಿಲ್ಲಾ ಉಸ್ತುವಾರಿ ಸಚಿವ ಗೋಪಾಲಯ್ಯ, ಮೈಶುಗರ್ ಕಾರ್ಖಾನೆಯ ಪ್ರಧಾನ ವ್ಯವಸ್ಥಾಪಕ ಶಿವಾನಂದ ಮೂರ್ತಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಎಲ್ಲ ರಾಜಕಾರಣಿಗಳು ಮತ್ತು ಸಚಿವ ಕೆಸಿ ನಾರಾಯಣಗೌಡ, ಹಲವಾರು ವರ್ಷಗಳಿಂದ ಸ್ಥಗಿತಗೊಂಡಿದ್ದ ಮೈಶುಗರ್ ಕಾರ್ಖಾನೆ ಪುನರಾರಂಭಗೊಂಡಿರುವುದು ಜಿಲ್ಲೆಯ ಜನತೆ ಹಾಗೂ ಸರ್ಕಾರಕ್ಕೆ ಸಂತಸದ ವಿಷಯವಾಗಿದೆ. ಕಾರ್ಖಾನೆಯಿಂದ ಜಿಲ್ಲೆಯ ರೈತರಿಗೆ ಹೆಚ್ಚಿನ ಅನುಕೂಲವಾಗಲಿದೆ ಎಂದು ಹೇಳಿದರು. ಏನೇ ಇದ್ರೂ ನಾನು ಜವಾಬ್ದಾರಿಯನ್ನು ತಗೊಂಡು ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಇದಕ್ಕೆ ನಾವೆಲ್ಲ ಹಗಲಿರುಳು ನಿಂತು ಈ ಫ್ಯಾಕ್ಟರಿಯನ್ನು ಒಂದು ಉತ್ತಮ ಸ್ಥಾನಕ್ಕೆ ತಗೊಂಡು ಹೋಗುವಂತ ಕೆಲಸಗಳನ್ನು ಮಾಡೋಣ. ಯಾಕೆಂದ್ರೆ ಇದು ಸಂಸದೆ ಸುಮಲತಾ, ಜಿಲ್ಲೆಯ ರೈತರ ಮತ್ತು ಜನಪ್ರತಿನಿಧಿಗಳ ಮನವಿಗೆ ಸರ್ಕಾರ ಸ್ಪಂದಿಸಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ವರ್ಷಗಳ ಹೋರಾಟ ನಂತರ ಇವತ್ತು ಇದು ನಮ್ಮ ತಾಲೂಕಿಗೆ, ನಮ್ಮ ಮಂಡ್ಯ ಜಿಲ್ಲೆಗೆ, ನಮ್ಮ ರೈತರಿಗೆ ಒಂದು ಐತಿಹಾಸಿಕ ದಿನ, ಒಂದು ಸಂಭ್ರಮದ ದಿನ. ಧನ್ಯವಾದಗಳು. ಇದರಲ್ಲಿ ಯಾರ್ಯಾರು ಸಹಕಾರ ಕೊಟ್ಟಿದ್ರೋ ಪ್ರತಿಯೊಬ್ಬರಿಗೂ ನಾನು ನಮ್ಮ ರೈತರ ಪರವಾಗಿ ಧನ್ಯವಾದವನ್ನು. ವಿಶ್ವವಿಖ್ಯಾತ ಮೈಸೂರು ದಸರಾ ಹಿನ್ನೆಲೆಯಲ್ಲಿ ಗಜಪಡೆ ಮೈಸೂರಿಗೆ ಆಗಮಿಸಿದ್ದು, ಜಂಬೂ ಸವಾರಿಯಲ್ಲಿ ಭಾಗಿಯಾಗುವ ಆನೆಗಳ ತೂಕವನ್ನು ಇಂದು ಪರೀಕ್ಷಿಸಲಾಯಿತು.
ಕಾವೇರಿ, ಅಭಿಮನ್ಯು, ಮಹೇಂದ್ರ, ಲಕ್ಷ್ಮಿ, ಚೈತ್ರ ಸೇರಿದಂತೆ 9 ಆನೆಗಳ ತೂಕದ ಪರೀಕ್ಷೆ ನಡೆಸಲಾಯಿತು. ಈ ವೇಳೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಕರಿಕಾಳನ್, ಆನೆಗಳಿಗೆ ನಾಳೆ ಮತ್ತು ನಾಡಿದ್ದು ಅರಮನೆ ಆವರಣದಲ್ಲಿ ತಾಲೀಮು ನೀಡಲಾಗುವುದು. ಇದೇ 14ರಿಂದ ಅರಮನೆಯಿಂದ ಅಭ್ಯಾಸ ಪ್ರಕ್ರಿಯೆ ಆರಂಭವಾಗಲಿದೆ ಎಂದು ಮಾಹಿತಿ ನೀಡಿದರು. ಎಲ್ಲ ಆನೆಗಳು ಆರೋಗ್ಯವಾಗಿದ್ದು ಪೌಷ್ಟಿಕಯುಕ್ತ ಆಹಾರ ನೀಡಲು ಕ್ರಮ ವಹಿಸಲಾಗಿದೆ ಎಂದರು. ಆನೆಗಳು ನಿನ್ನೆ ಒಂದು 3.5 ಕಿಲೋಮೀಟರ್ ನಡೆದಿದೆ, ಇವತ್ತು ಒಂದು 1.5-2 ಕಿಲೋಮೀಟರ್ ಆಗುತ್ತೆ. ನಾಳೆ ನಾಳಿದ್ದು ಪ್ಯಾಲೇಸ್ ಒಳಗಡೆ ಒಂದು ತಾಲೀಮ್ ಆಗುತ್ತೆ. ಪ್ಯಾಲೇಸ್ ಒಳಗಡೆ ಅಂದರೆ ಮಾರ್ನಿಂಗ್ ಒಂದು 3 ಕಿಲೋಮೀಟ್ರು, ಈವ್ನಿಂಗ್ ಒಂದು 3 ಕಿಲೋಮೀಟರ್, 13, 12, 13ನೇ ತಾರೀಕೆ. 14ನೇ ತಾರೀಕು ಬೆಳಿಗ್ಗೆ ಒಂದು 6:30 ಅಥವಾ 7 ಗಂಟೆಗೆ ಶುರು ಮಾಡೋಣ ಅಂತ ಈಗ ಪ್ಲಾನ್ ಮಾಡ್ತಾ ಇದ್ದೀನಿ. ನಾನು ಅಧಿಕೃತವಾಗಿ ನಾಳೆ ನಿಮಗೆಲ್ಲ ತಿಳಿಸ್ತೀನಿ. ಅದು ಚಿತ್ರದುರ್ಗ ಜಿಲ್ಲೆಯಲ್ಲಿ ಬಿಜೆಪಿ ವತಿಯಿಂದ ಹರ್ ಘರ್ ತಿರಂಗ ಅಭಿಯಾನದಡಿ ಆಯೋಜಿಸಿದ್ದ ತಿರಂಗ ಯಾತ್ರೆಗೆ ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಖಾತೆ ರಾಜ್ಯ ಸಚಿವ ಎ ನಾರಾಯಣಸ್ವಾಮಿ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಶಾಸಕ ಜಿಎಚ್ ತಿಪ್ಪಾರೆಡ್ಡಿ, ವಿಧಾನ ಪರಿಷತ್ ಸದಸ್ಯ ಕೆಎಸ್ ನವೀನ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸಚಿವ ಎ ನಾರಾಯಣಸ್ವಾಮಿ, ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂಭ್ರಮವನ್ನು ಮನೆ ಮನೆಯಲ್ಲೂ ಆಚರಣೆ ಮಾಡಬೇಕು. ಪ್ರತಿ ಮನೆಯಲ್ಲಿ ತ್ರಿವರ್ಣ ಧ್ವಜ ಹಾರಿಸುವ ಮೂಲಕ ದೇಶಪ್ರೇಮ ಮೆರೆಯಬೇಕು ಎಂದು ಸಾರ್ವಜನಿಕರಲ್ಲಿ ಮನವಿ ಮಾಡಿದರು. ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಬೇಕಂತ ಅನೇಕ ಮಹನೀಯರ ಕುಟುಂಬಗಳನ್ನ ಸಂಪರ್ಕ ಮಾಡಬೇಕು. ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮಹನೀಯರ ಇತಿಹಾಸ ತಿಳಿಯುವುದು ಪ್ರತಿಯೊಬ್ಬರ ಜವಾಬ್ದಾರಿ. ದೇಶಪ್ರೇಮದ ಮಹತ್ವವನ್ನು ತಿಳಿಸಲು ಕೇಂದ್ರ ಸರ್ಕಾರ ಹಲವಾರು ಕಾರ್ಯಕ್ರಮಗಳನ್ನು ಕೈಗೊಂಡಿದೆ ಎಂದರು. ತ್ರಿವರ್ಣ ಧ್ವಜನ ಹಾರಿಸೋದ್ರ ಮುಖಾಂತರ ದೇಶ ಪ್ರೇಮವನ್ನು ಮರೆಯುವ ಸಂಕಲ್ಪ ಕಾಲಘಟ್ಟದಲ್ಲಿ ಅದನ್ನು ಮುಕ್ತವಾಗಿ ಚರ್ಚೆ ಮಾಡಬೇಕಾಗಿದೆ. ಮನೆ ಮನೆ ಮೇಲೆ ತ್ರಿವರ್ಣ ಧ್ವಜ ಅಭಿಯಾನದ ಹಿನ್ನೆಲೆಯಲ್ಲಿ ಚಾಮರಾಜನಗರ ಜಿಲ್ಲೆಯ ಸ್ವಸಹಾಯ ಸಂಘಗಳ ಮೂಲಕ 1,10,000 ರಾಷ್ಟ್ರಧ್ವಜ ತಯಾರಿಸಲು ಜಿಲ್ಲಾಡಳಿತ ಸಿದ್ಧತೆ ಕೈಗೊಂಡಿದೆ. ಮಹಿಳಾ ಸ್ವಸಹಾಯ ಸಂಘಗಳ ಮೂಲಕ ತಯಾರಿಸಿದ ಧ್ವಜಗಳನ್ನು ಸಾರ್ವಜನಿಕರಿಗೆ ವಿತರಿಸಲು ಕ್ರಮ ಕೈಗೊಳ್ಳಲಾಗಿದೆ. ನಮ್ಮ ಪಂಚಾಯಿತಿಗೆ ಡಿಡಿ ನ್ಯೂಸ್ನೊಂದಿಗೆ ಮಹಿಳಾ ಸ್ವಸಹಾಯ ಸಂಘದ ಸದಸ್ಯೆ ಅನ್ನಪೂರ್ಣ, ತ್ರಿವರ್ಣ ಧ್ವಜ ತಯಾರಿಸುವ ಅವಕಾಶ ದೊರೆತಿರುವುದು ಸಂತಸ ತಂದಿದೆ ಎಂದರು. ನಮ್ದೊಂದು ಇದು ಪುಣ್ಯದ ಕೆಲಸ ಅಂತ ಮಾಡ್ತಾ ಇದ್ದೀವಿ. ಇದರಲ್ಲಿ ಕೈ ಜೋಡ್ಸೋಕ್ಕೆ ನಮಗೆ ಸಿಕ್ಕಿರೋದು ನಮ್ಮ ಅದೃಷ್ಟ ಅಂತ ಹೇಳ್ತೀವಿ. ಇದರಿಂದ ನಾವು ದೇಶಭಕ್ತಿಯನ್ನು ವ್ಯಕ್ತಪಡಿಸೋಕ್ಕೆ ಒಂದು ಅವಕಾಶ ಸಿಕ್ತು ಅಂತ ಹೇಳ್ಬೋದು. ಹಾಗೆಲ್ಲ ಎಲ್ಲ ಮಹನೀಯರು ದೇಶಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡಿದ್ದಾರೆ. ಆದರೆ ನಮಗೆ ಈ ಒಂದು ಅಳಿಲು ಸೇವೆ ಸಿಕ್ಕಿರೋದು ನಮಗೆ ಪುಣ್ಯ ಅಂತ ಹೇಳ್ತಾ ಇದ್ದೀವಿ. ನಾವು 10 ಜನ ಮಹಿಳೆಯರು ಮತ್ತೋರ್ವ ಸದಸ್ಯೆ ಶಾಂತಾಕುಮಾರಿ, ರಾಷ್ಟ್ರಧ್ವಜ ತಯಾರಿಸುವುದರಿಂದ ತಮ್ಮ ಜೀವನ ನಿರ್ವಹಣೆ ಸುಲಭವಾಗಿದೆ, ದೇಶಕ್ಕೆ ಗೌರವ ಸಲ್ಲಿಸುವ ಅವಕಾಶ ದೊರೆತಿದೆ ಎಂದರು. ರಾಷ್ಟ್ರಧ್ವಜವನ್ನು ಹೊಲಿತಾ ಇದ್ದೀವಿ. ಈ ಅವಕಾಶ ನಮಗೆ ಸಿಕ್ಕಿರೋದು ತುಂಬ ಖುಷಿಯಾದಂಥದ್ದು. ಯಾಕಂದರೆ ರಾಷ್ಟ್ರಧ್ವಜವನ್ನು ಹೊಲಿಯೋದಕ್ಕೆ ಎಲ್ರಿಗೂ ಅವಕಾಶ ಸಿಗಲ್ಲ. ನಮ್ಮ ಮಹಿಳೆಯರಿಗೆ, ಸಂಘದ ಮಹಿಳೆಯರಿಗೆ ರಾಷ್ಟ್ರಧ್ವಜ ಹೊಲಿಯೋದಕ್ಕೆ ಅವಕಾಶ ಸಿಕ್ಕಿರೋದ್ರಿಂದ ನಮಗೆಲ್ಲರಿಗೂ ತುಂಬ ಖುಷಿ ಆಗ್ತಾ ಇದೆ. ಸುಮಾರು 200 ಕೆಎಂ ಗಾಯತ್ರಿ, ರಾಷ್ಟ್ರಧ್ವಜ ತಯಾರಿಸುವ ಕಾರ್ಯ ಅಂತಿಮ ಹಂತದಲ್ಲಿದೆ. ತ್ರಿವರ್ಣ ಧ್ವಜಗಳನ್ನು ಗ್ರಾಮ ಪಂಚಾಯಿತಿಗಳ ವತಿಯಿಂದ ಸಾರ್ವಜನಿಕರಿಗೆ ವಿತರಿಸಲಾಗುವುದು ಎಂದು ಮಾಹಿತಿ ನೀಡಿದರು. ನಾವು ಗ್ರಾಮ ಪಂಚಾಯಿತಿ ಮೂಲಕ ನಾವು ಎಲ್ಲರಿಗೂ ಕೂಡ ಹಂಚುವಂತಹದ್ದು ಮತ್ತು ಮಾರಾಟ ಮಾಡುವಂತಹ ಪ್ರಕ್ರಿಯೆಯನ್ನು ಕೂಡ ನಾವು ನಡೆಸ್ತಾ ಇದ್ದೇವೆ. 75ನೇ ವರ್ಷದ ಅಮೃತ ಮಹೋತ್ಸವದ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೇವೆ. ಈ ಮೂಲಕ ಎಲ್ಲ ಮಹಿಳಾ ವರ್ಗದವರು ಕೂಡ ಈ ಅಮೃತ ಮಹೋತ್ಸವದಲ್ಲಿ ತಾವು ಕೂಡ ಪಾಲ್ಗೊಳ್ಳಬೇಕು ಮತ್ತು ಎಲ್ಲ ಸಾರ್ವಜನಿಕರು ಕೂಡ ಇದರಲ್ಲಿ ಪಾಲ್ಗೊಳ್ಳಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇಂತಹ ಒಂದು ಕಾರ್ಯಕ್ರಮವನ್ನು ನಾವು ಸರ್ಕಾರದ ನಿರ್ದೇಶನದ ಮೇರೆಗೆ ನಾವು ಹಮ್ಮಿಕೊಂಡಿದ್ದೇವೆ. ಸ್ವಾತಂತ್ರ್ಯ ಸಂಗ್ರಾಮದ ಇತಿಹಾಸ ತಿಳಿಸುವ ಸ್ವರಾಜ್, ಭಾರತ್ಗೆ ಸ್ವತಂತ್ರ ಸಂಗ್ರಾಮ ಕಿ ಸಮಗ್ರ ಗಾಥಾ ಮೆಗಾ ಧಾರಾವಾಹಿ ಆಗಸ್ಟ್ 14ರಿಂದ ಡಿಡಿ ನ್ಯಾಷನಲ್ ವಾಹಿನಿಯಲ್ಲಿ ಹಿಂದಿಯಲ್ಲಿ ಪ್ರಸಾರವಾಗಲಿದ್ದು, ಕನ್ನಡ, ತಮಿಳು, ಮಲಯಾಳಂ, ಗುಜರಾತಿ ಸೇರಿದಂತೆ ಪ್ರಾದೇಶಿಕ ಭಾಷೆಗಳಲ್ಲಿ ಪ್ರಸಾರವಾಗಲಿದೆ.
ಪ್ರತಿ ಶನಿವಾರ ಬೆಳಗ್ಗೆ 11ರಿಂದ ಆಲ್ ಇಂಡಿಯಾ ರೇಡಿಯೋ ನೆಟ್ವರ್ಕ್ನಲ್ಲಿ ಧ್ವನಿ ಆವೃತ್ತಿಯಲ್ಲಿ ಧಾರಾವಾಹಿ ಪ್ರಸಾರವಾಗಲಿದೆ. 75 ಕಂತುಗಳ ಈ ಧಾರಾವಾಹಿ 15ನೇ ಶತಮಾನದ ನಂತರ ಭಾರತ ಸ್ವಾತಂತ್ರ್ಯ ಹೋರಾಟದ ವೈಭವವನ್ನು ಹಾಗೂ ಭಾರತ ಇತಿಹಾಸದ ಪ್ರಮುಖ ಅಂಶಗಳನ್ನು ವಿವರಿಸಲಿದೆ. ನೇಪಥ್ಯದಲ್ಲಿ ಉಳಿದಿರುವ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರ ಜೀವನ ಮತ್ತು ತ್ಯಾಗದ ಮೇಲೆ ರೂಪಿತವಾಗಿದೆ. ಜನಪ್ರಿಯ ನಟರಾದ ಮನೋಜ್ ಜೋಶಿ ಸೂತ್ರಧಾರನ ಪಾತ್ರದಲ್ಲಿ ಧಾರಾವಾಹಿಯನ್ನು ನಿರೂಪಿಸಿದ್ದಾರೆ. ಇದೇ 5ರಂದು ದೆಹಲಿಯ ಆಕಾಶವಾಣಿ ಭವನದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅನುರಾಗ್ ಸಿಂಗ್ ಠಾಕೂರ್, ರಾಜ್ಯ ಸಚಿವ ಡಾಕ್ಟರ್ ಎಲ್ ಮುರುಗನ್ ಅವರು ಧಾರಾವಾಹಿಯನ್ನು ಅನಾವರಣಗೊಳಿಸಿದ್ದಾರೆ. ಸಮೃದ್ಧಿಯ ಪ್ರಸಾರ ಮಾಡಿದೆ, ಪ್ರೇಮ ಮತ್ತು ಅಹಿಂಸೆಯ ಪ್ರಚಾರ ಮಾಡಿದೆ, ವೈವಿಧ್ಯತೆಯಲ್ಲಿ ಏಕತೆಯನ್ನು ತೋರಿಸಿದೆ. ಭಾರತ ಸದಾ ಎಲ್ಲ ಮತ ಧರ್ಮಗಳನ್ನು ಸ್ವೀಕರಿಸಿದೆ, ವಿದೇಶಿಯರನ್ನು ಸತ್ಕರಿಸಿದೆ, ವಸುದೈವ ಕುಟುಂಬಕಂ ಎಂದು ನಡೆದುಕೊಂಡಿದೆ. ಮತ್ತೆ ಅದೊಂದು ಕಾಲದಲ್ಲಿ ಇಲ್ಲಿಗೆ ಬಂದರೂ ಕೆಲವು ವಿದೇಶಿಯರು ಮಾಡುವುದಕ್ಕಾಗಿ ವ್ಯಾಪಾರ ಮಾಡತೊಡಗಿದರು. ವಂಚನೆಯ ವ್ಯವಹಾರ, ಚಿನ್ನದ ಹಕ್ಕಿಯ ರೆಕ್ಕೆಗಳನ್ನು ಕತ್ತರಿಸತೊಡಗಿದರು. ಸಮಾಜ, ಸಂಸ್ಕೃತಿ, ಶಿಕ್ಷಣ ಮತ್ತು ಸಂಸ್ಕಾರವನ್ನು ನಾಶ ಮಾಡತೊಡಗಿದರು. ಮತ್ತೆ ನಡೆಯಿತು ಷಡ್ಯಂತ್ರ. ಭಾರತ ಆಗೋಯಿತು ಪರತಂತ್ರ. ಆದರೆ ಅಳಿಯಲಿಲ್ಲ ಸ್ವರಾಜ್ಯದ ಚೈತನ್ಯ. ಎದ್ದಿತು ಸ್ವಾತಂತ್ರ್ಯ ಬಯಕೆಯ ವೇದನೆ. ದೇಶಭಕ್ತಿಯಲ್ಲಿ ಉಳಿದ ವೀರ ಯೋಧರು ಮುಂದೆ ಸಾಗಿದರು. ನಾರಿ ಶಕ್ತಿ ಜಾಗೃತವಾಯಿತು. ವನವಾಸಿಗಳು ಧುಮುಕಿದರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ. ನಗು ನಗುತ್ತಲೇ ನೀಡಿದರು ತಮ್ಮ ಪ್ರಾಣದ ಆಹುತಿಯನ್ನು. ಬರೆದರು ಎಂದು ಮರೆಯಲಾರದ ಕಥೆಗಳನ್ನು ಸತ್ಯ, ಅಹಿಂಸೆ ಮತ್ತು ಬಲಿದಾನದ ಮೂಲಕ. ಸ್ವರಾಜ್, ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಸಮಗ್ರ ಗಾಥೆ. ಶೀಘ್ರದಲ್ಲೇ ನೋಡಿರಿ ನಿಮ್ಮ ದೂರದರ್ಶನದಲ್ಲಿ. ರಾಷ್ಟ್ರಧ್ವಜಗಳು ದೇಶದ ನಾಗರಿಕರಿಗೆ ಸುಲಭವಾಗಿ ದೊರೆಯಲು ದೇಶದಾದ್ಯಂತ ಅಂಚೆ ಕಚೇರಿಗಳಲ್ಲಿ ರಾಷ್ಟ್ರಧ್ವಜಗಳನ್ನು 25 ರೂಪಾಯಿನಂತೆ ಮಾರಾಟ ಮಾಡಲಾಗುತ್ತಿದೆ. ಹರ್ ಘರ್ ತಿರಂಗ ಅಭಿಯಾನದಡಿ ರಾಷ್ಟ್ರಧ್ವಜವನ್ನು ಅಂಚೆ ಇಲಾಖೆ ಮಾರಾಟ ಮಾಡುತ್ತಿದ್ದು, ಈ ಪೋಸ್ಟ್ ಆಫೀಸ್ ಪೋರ್ಟಲ್ ಮೂಲಕ ಆನ್ಲೈನ್ನಲ್ಲಿ ಅನೇಕರು ಧ್ವಜಗಳನ್ನು ಖರೀದಿಸುತ್ತಿದ್ದಾರೆ. ಆನ್ಲೈನ್ ಮೂಲಕ ಖರೀದಿಸುವವರಿಗೆ ಯಾವುದೇ ಪೂರೈಕೆ ಶುಲ್ಕ ಇಲ್ಲದೆ ದೇಶದ ಯಾವುದೇ ವಿಳಾಸಕ್ಕೆ ಧ್ವಜಗಳನ್ನು ತಲುಪಿಸಲಾಗುವುದು. ನಾಳೆ ಮಧ್ಯರಾತ್ರಿಯೊಳಗೆ ಆನ್ಲೈನ್ ಮೂಲಕ ಬೇಡಿಕೆ ಸಲ್ಲಿಸಬಹುದಾಗಿದೆ ಎಂದು ಸಂಪರ್ಕ ಸಚಿವಾಲಯ ತಿಳಿಸಿದೆ. देश भर में सभी डिलीवरी डाकघर और अन्य महत्वपूर्ण डाकघर सार्वजनिक अभियान का समर्थन करने के लिए खुले रहेंगे. पोस्ट ऑफिस पोर्टल www.epostoffice.gov.in के माध्यम से राष्ट्रीय ध्वज की ऑनलाइन बिक्री की घोषणा की है. ई पोस्ट ऑफिस पोर्टल के होम पेज पर भारतीय राष्ट्रीय ध्वज की ऑप्शन है. पिंगली वेंकैया के द्वारा डिजाइन किया गया था. वह महात्मा गांधी के विचारों से प्रभावित थे और उनके कहने पर उन्होंने राष्ट्रीय ध्वज को डिजाइन किया था. कुमार आलोक, डीडी न्यूज. ಭ್ರಾತೃತ್ವದ ಸಂಕೇತವಾದ ರಕ್ಷಾ ಬಂಧನ ದಿನವನ್ನು ದೇಶಾದ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ಸಹೋದರಿಯರಿಗೆ ಸಹೋದರರು ನೀಡುವ ರಕ್ಷಣೆಯನ್ನು ಪ್ರತಿಬಿಂಬಿಸುವ ಆಚರಣೆ ಇದಾಗಿದೆ. ಸಹೋದರರಿಗೆ ತಮ್ಮ ಸಹೋದರಿಯರು ರಾಖಿ ಕಟ್ಟುವ ಮೂಲಕ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಪ್ರಧಾನಿ ನರೇಂದ್ರ ಮೋದಿ ಸೇರಿ ಹಲವು ಗಣ್ಯರು ದೇಶದ ಜನತೆಗೆ ಶುಭ ಕೋರಿದ್ದಾರೆ. ರಕ್ಷಾ ಬಂಧನ ಅಂಗವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪ್ರಧಾನಮಂತ್ರಿ ಕಾರ್ಯಾಲಯದಲ್ಲಿ ಕಾರ್ಯನಿರ್ವಹಿಸುವ ಸ್ವಚ್ಛತಾ ಕಾರ್ಮಿಕರು, ತೋಟ ಕೆಲಸಗಾರರು, ವಾಹನ ಚಾಲಕರ ಮಕ್ಕಳು ರಾಖಿ ಕಟ್ಟುವ ಮೂಲಕ ಪ್ರಧಾನಿ ಅವರಿಗೆ ಶುಭಾಶಯ ಕೋರಿದರು.
नाम बेटे? ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯ ಅನುಪಾಲನೆಗಾಗಿ ರಚಿಸಲಾಗಿದ್ದ ಭ್ರಷ್ಟಾಚಾರ ನಿಗ್ರಹ ದಳವನ್ನು ಅನೂರ್ಜಿತಗೊಳಿಸಿರುವ ಕರ್ನಾಟಕ ಹೈಕೋರ್ಟ್ ಈವರೆಗೂ ಎಸಿಬಿಯಲ್ಲಿ ದಾಖಲಾಗಿರುವ ಎಲ್ಲ ಪ್ರಕರಣಗಳು ಹಾಗೂ ವಿಚಾರಣೆಗಳನ್ನು ಲೋಕಾಯುಕ್ತಕ್ಕೆ ವರ್ಗಾವಣೆ ಮಾಡುವಂತೆ ಸೂಚಿಸಿದೆ. ಹೈಕೋರ್ಟಿನ ನ್ಯಾಯಮೂರ್ತಿಗಳಾದ ಬಿ ವೀರಪ್ಪ ಮತ್ತು ಕೆಎಸ್ ಹೇಮಲೇಖ ಅವರನ್ನೊಳಗೊಂಡ ಪೀಠ ಹಲವು ಅರ್ಜಿಗಳ ವಿಚಾರಣೆ ನಡೆಸಿ ಇಂದು ಮಹತ್ವದ ತೀರ್ಪು ನೀಡಿದೆ. ಈ ಮೂಲಕ 2016ರ ಮಾರ್ಚ್ 14ರಂದು ರಾಜ್ಯ ಸರ್ಕಾರ ಹೊರಡಿಸಿದ್ದ ಆದೇಶ ರದ್ದುಗೊಂಡಿದೆ. ಲೋಕಾಯುಕ್ತದ ಪೊಲೀಸ್ ಘಟಕ ಇಂದಿನಿಂದ ಎಸಿಬಿಯಲ್ಲಿರುವ ಎಲ್ಲ ಪ್ರಕರಣಗಳ ವಿಚಾರಣೆಯನ್ನು ಮುಂದುವರೆಸಲಿದೆ ಎಂದು ನ್ಯಾಯಮೂರ್ತಿಗಳು ಆದೇಶಿಸಿದ್ದಾರೆ. ಲೋಕಾಯುಕ್ತರು ಮತ್ತು ಉಪಲೋಕಾಯುಕ್ತರನ್ನು ನೇಮಿಸುವಾಗ ಪಾರದರ್ಶಕತೆ ಮತ್ತು ಪ್ರಾಮಾಣಿಕತೆಗೆ ಆದ್ಯತೆ ನೀಡುವಂತೆ ಸಲಹೆ ನೀಡಲಾಗಿದೆ. ವಿದೇಶಾಂಗ ವ್ಯವಹಾರಗಳ ಖಾತೆ ರಾಜ್ಯ ಸಚಿವೆ ಮೀನಾಕ್ಷಿ ಲೇಖಿ ಅವರು ಈ ತಿಂಗಳ 16ರಿಂದ 23ರವರೆಗೆ ನಾರ್ವೆ, ಐಸ್ಲ್ಯಾಂಡ್ ಮತ್ತು ಮಾಲ್ವಾ ದೇಶಗಳಿಗೆ ಭೇಟಿ ನೀಡಲಿದ್ದಾರೆ. ನಾರ್ವೆ ಭೇಟಿಯ ವೇಳೆ ಅವರು ಭಾರತ ನಾರ್ವೆ ನಡುವಿನ ಹಸಿರು ಇಂಧನ ಸಹಕಾರ ಕುರಿತು ಅಲ್ಲಿನ ಪರಿಸರ ಸಚಿವರೊಂದಿಗೆ ಚರ್ಚಿಸಲಿದ್ದಾರೆ. ಅಲ್ಲದೆ ವಿದೇಶಾಂಗ ಸಚಿವರೊಂದಿಗೂ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ನಾರ್ವೆಯಲ್ಲಿನ ಭಾರತೀಯ ಸಮುದಾಯದೊಂದಿಗೆ ಸಂವಾದ ನಡೆಸಲಿರುವ ಸಚಿವರು ಆಜಾದಿ ಕಾ ಅಮೃತ ಮಹೋತ್ಸವ ಅಂಗವಾಗಿ 3 ದೇಶಗಳಲ್ಲಿ ಆಯೋಜಿಸಿರುವ ಅನೇಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈಗ ಹವಾವರ್ತಮಾನ. ರಾಜ್ಯದ ಕರಾವಳಿಯ ಬಹುತೇಕ ಕಡೆ ಹಾಗೂ ಒಳನಾಡಿನ ಹಲವೆಡೆ ಮಳೆಯಾಗಿದೆ. ಕೊಟ್ಟಿಗೆಹಾರದಲ್ಲಿ ಅತಿ ಹೆಚ್ಚು 24 ಸೆಂಟಿಮೀಟರ್ ಮಳೆಯಾಗಿದೆ. ಉಳಿದಂತೆ ಲಿಂಗನಮಕ್ಕಿ 13, ಸಿದ್ದಾಪುರ, ಕಮ್ಮರಡಿ 12, ಭಾಗಮಂಡಲ 11, ಲೋಂಡಾ 10, ಕಳಸ, ಪೊನ್ನಂಪೇಟೆ 9, ಮಂಚಿಕೆರೆ 8, ಸಕಲೇಶಪುರ, ಹುಂಚದಕಟ್ಟೆಯಲ್ಲಿ 7 ಸೆಂಟಿಮೀಟರ್ ಮಳೆಯಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ಕರಾವಳಿಯ ಬಹುತೇಕ ಕಡೆಗಳಲ್ಲಿ ಹಾಗೂ ಒಳನಾಡಿನಲ್ಲಿ ಮಳೆ ಅಥವಾ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಕರಾವಳಿ ತೀರದಲ್ಲಿ ಬಿರುಗಾಳಿ ವೇಗವು ಪ್ರತಿ ಗಂಟೆಗೆ 40ರಿಂದ 50 ಕಿಲೋಮೀಟರ್ ಇರಲಿದ್ದು 60 ಕಿಲೋಮೀಟರ್ವರೆಗೂ ತಲುಪುವ ಸಾಧ್ಯತೆ ಇದೆ. ಹಾಗಾಗಿ ಮೀನುಗಾರರು ಸಮುದ್ರಕ್ಕಿಳಿಯದಂತೆ ಮುನ್ನೆಚ್ಚರಿಕೆ ನೀಡಲಾಗಿದೆ. ಬೆಂಗಳೂರು ಸುತ್ತಮುತ್ತ ಸಾಮಾನ್ಯ ಮೋಡ ಕವಿದ ವಾತಾವರಣ, ಒಂದೆರಡು ಬಾರಿ ಸಾಧಾರಣ ಮಳೆಯಾಗುವ ಸಾಧ್ಯತೆ. ಗರಿಷ್ಠ 27, ಕನಿಷ್ಠ 20 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲು ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವಭಾರತ ನಿರ್ಮಾಣಕ್ಕೆ ನವಕರ್ನಾಟಕದಿಂದಲೇ ಬುನಾದಿ. ಅಭಿವೃದ್ಧಿಗೆ ಯುವಶಕ್ತಿ ಸಮರ್ಪಕ ಬಳಕೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. 14ನೇ ಉಪರಾಷ್ಟ್ರಪತಿಯಾಗಿ ಜಗದೀಪ್ ಧನ್ಕರ್ ಪ್ರಮಾಣ ವಚನ ಸ್ವೀಕಾರ.